ಏನೈತೆ ಏನೈತೆ ಮಂಗಳ ಮಂಗಳ ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಕಣ ಮಂಗಳ ಏನ ಮಾಡ್ಕೊಂಡೆ ಮಂಗಳ ಮಂಗಳ ಹೇಳಮ್ಮ ಏನ್ ಅಮ್ಮ ನಿಂಗೇನು ಆಗಲ್ಲ ಅಮ್ಮ ನೀನು ಹುಷಾರಾಗ್ತೀಯ ಅಜ್ಜಿ ಅಮ್ಮನ್ ಕಣ್ಮುಚ್ಬೇಡ ಅಂತ ಹೇಳು ಮಂಗಳ ಅಮ್ಮ ಎದ್ದೇಳು ಅಮ್ಮ ಕಣ್ಬಿಡಮ್ಮ ಅಮ್ಮ ನಿಂಗೇನು ಆಗಲ್ಲ ನೀನು ಹುಷಾರಾಗ್ತೀಯ ಅಮ್ಮ ಅಮ್ಮ ಕಣ್ಬೇಡ ಕಣ್ಬಿಡು ಅಮ್ಮ ಕಣ್ಬಿಡು ಅಜ್ಜಿ ಕಣ್ಮುಚ್ಬೇಡ ಅಂತ ಹೇಳು ಅಮ್ಮಂಗೆ ಅಮ್ಮ ಎದ್ದೇಳು ಕಣ್ಬಿಡು ಕಣ್ಬಿಡು ಕಣ್ಬಿಡಮ್ಮ ನಿಂಗೇನು ಆಗಲ್ಲ ಅಮ್ಮ ಕಣ್ಬಿಡು ಕಣ್ಬಿಡಮ್ಮ ಪ್ಲೀಸ್ ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಸೇರಿಸ್ಕೊಳ್ಳಿ ಪ್ಲೀಸ್ ಅಮ್ಮನ ಒಳಗಡೆ ಕರ್ಕೊಂಡೋಗಿ ಅವಳಿಗೇನೋ ಆಗಿದೆ ಪ್ಲೀಸ್ ಅವಳನ್ನ ಒಳಗಡೆ ಕರ್ಕೊಂಡೋಗಿ ಪ್ಲೀಸ್ ನಿಮ್ಮಂತರ್ಗಿಲ್ಲ ಜಾಗ ಇಲ್ಲ ಹೋಗ ಆಚೆ ಏನಪ್ಪ ಗಲಾಟೆ ಸರ್ ಯಾರೋ ಹುಡುಗ ಬಂದ್ಬಿಟ್ಟು ನಮ್ಮ ಅಮ್ಮನ ಹಾಸ್ಪಿಟಲ್ ಸೇರಿಸ್ಕೊಳ್ಳಿ ಅಂತ ಒಂದೇ ರಗಳೆ ಸರ್ ನಿಮ್ಮ ಅಮ್ಮ ಏನ್ ಮಾಡ್ಕೊಂಡಿದಾರ ಡಾಕ್ಟ್ರೆ ದಯವಿಟ್ಟು ನನ್ನ ಸೊಸೆನ ಉಳಿಸ್ಕೊಡಿ ಡಾಕ್ಟ್ರೆ ಅವಳು ವಿಷ ಕುಡಿದು ಬಿಟ್ಟಿದ್ದಾಳೆ ಡಾಕ್ಟರ್ ಪ್ಲೀಸ್ ಅಮ್ಮನ ಒಳಗಡೆ ಕರ್ಕೊಂಡೋಗಿ ಏನಾದ್ರೂ ಮಾಡಿ ಸುಸೈಡ್ ಕೇಸ ಕಷ್ಟ ಕಷ್ಟ ಸುಮ್ಮನೆ ಪೊಲೀಸ್ ಅಂತ ಹೋದ್ರೆ ರಗಳೆ ದುಡ್ಡು ಏನಾದ್ರು ಇದೆಯೇನಪ್ಪ ಹೇಗಾರು ಮಾಡಿ ಹೊಂದಿಸ್ತೀನಿ ಡಾಕ್ಟ್ರೆ ದಯವಿಟ್ಟು ನನ್ನ ಸೊಸೆನ ಉಳಿಸ್ಕೊಡಿ ದಯವಿಟ್ಟು ದುಡ್ಡಿಲ್ಲ ಅಂದ್ರೆ ಯಾಕೆ ಬರ್ತೀರಿ ದೊಡ್ಡ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ನೋಡಿ ಮೊದ್ಲು ಆಚೆಗೆ ಹೋಗಿ ಸುಮ್ಮನೆ ಇದ್ರೆ ರಗಳೆ ನೋಡಿ ಸೆಕ್ಯೂರಿಟಿ ಆಚೆ ತಳ್ಳಪ್ಪ ಅಮ್ಮ ಅಮ್ಮ ಬಾ ನಾವು ಬೇರೆ ಆಸ್ಪತ್ರೆಗೆ ಹೋಗೋಣ ಬಾ ಅಮ್ಮ ನಿಂಗೇನು ಆಗಲ್ಲ ಮಗನೆ ನಾನು ನಿನ್ನ ಹೆಚ್ಚೊತ್ತು ಬದುಕಿರಲ್ಲಪ್ಪ ಈ ಬದುಕಲ್ಲಿ ಅವಮಾನ ಸಹಿಸ್ಕೋಬೇಕು ಸಂಕಟ ಪಡಬಾರ್ದು ಅಂತಿದ್ರೆ ಅದಕ್ಕೆ ಒಂದೇ ದಾರಿ ದುಡ್ಡು ಮಾಡಬೇಕು ಅದೊಂದೇ ಇದೆಲ್ಲದಕ್ಕೂ ಪರಿಹಾರ ನೀನು ದೊಡ್ಡವನಾಗಿ ದುಡ್ಡು ಸಂಪಾದಿಸ್ಬೇಕು ನೀನು ಕೋಟಿಗಟ್ಟಲೆ ದುಡ್ಡು ಸಂಪಾದಿಸ್ತೀನ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅದೇ ಇನ್ಮೇಲೆ ಇವನ ನೀವೇ ನೋಡ್ಕೊಳ್ಳಿ ಏನು ಆಗಲ್ಲ ಕಡೆ ನಿಂಗೇನು ಆಗಕ್ ಬಿಡಲ್ಲ ಏನು ಆಗಲ್ಲ ಇರುತ್ತೆ ಎಲ್ಲ ಮುಗಿದೋಯ್ತು ಮಗನೇ ನನ್ನ ಮಾತು ಅರ್ಥ ಆಯ್ತು ತಾನೆ ದುಡ್ಡಿಗೆ ಮಾತ್ರ ಅವಮಾನ ಸಹಿಸೋ ಶಕ್ತಿ ಇದೆ